ಪಡೀಲ್ ಬಳಿ ಗೂಡಂಗಡಿಯಲ್ಲಿ ಹೂ ಮಾರಿಕೊಂಡು ಬೀದಿ ವ್ಯಾಪಾರ ನಡೆಸುತ್ತಿರುವ ಚಂದ್ರಹಾಸ ಪೂಜಾರಿ 75% ಅಂಗವೈಕಲ್ಯವನ್ನ ಹೊಂದಿದ್ದು ಇವರಿಗೆ ಬಿಜೆಪಿ ಮುಖಂಡ ಹಾಗೂ ಆತನ ಹಿಂಬಾಲಕರು ತೊಂದರೆ ಕೊಡ್ತಾ ಇದ್ದಾರೆ ಎಂದು ಸ್ವತಃ ಚಂದ್ರಹಾಸರೇ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಹೌದು, ಮಂಗಳೂರಿನ ಪಡೀಲ್ ಮುಖ್ಯ ರಸ್ತೆಯ ಬಳಿ ಕಳೆದ ಹಲವು ವರ್ಷಗಳಿಂದ ಹೂ ಮಾರಿ ಬೀದಿ ವ್ಯಾಪಾರ ಮಾಡುವ ಮೂಲಕ ಜೀವನ ನಿರ್ವಹಿಸುತ್ತಾ ಇರುವ ಚಂದ್ರಹಾಸ್ ಪೂಜಾರಿ ಎಂಬುವರಿಗೆ ಕಳೆದ ಕೆಲವು ದಿನಗಳಿಂದ ಸ್ಥಳೀಯ ಬಿಜೆಪಿ ಮುಖಂಡ ಮತ್ತಾತನ ಹೆಸರಿನಲ್ಲಿ ಹಿಂಬಾಲಕರು ಹಫ್ತಾ ವಸೂಲಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿವೈಎಫ್ಐ ನಿಯೋಗ ಸಂತ್ರಸ್ತ ಚಂದ್ರಹಾಸ್ ಪೂಜಾರಿಯ ಗೂಡಂಗಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಾನು ಎದುರಿಸುತ್ತಾ ಇರುವ ಸಮಸ್ಯೆಗಳನ್ನು ತೋಡಿಕೊಂಡಿದ್ದಾರೆ. ಪಡೀಲ್ ಬಳಿ ಗೂಡಂಗಡಿಯಲ್ಲಿ ಹೂ ಮಾರಿಕೊಂಡು ಬೀದಿ ವ್ಯಾಪಾರ ನಡೆಸುತ್ತಿರುವ ಚಂದ್ರಹಾಸ್ ಪೂಜಾರಿ ತನ್ನ ಎರಡೂ ಕಾಲುಗಳಲ್ಲಿ ಬಲ ಕಳೆದುಕೊಂಡು ನಡೆದಾಡದ ಸ್ಥಿತಿಯಲ್ಲಿದ್ದಾರೆ. ಇವರು ತನ್ನ ಸ್ವಾವಲಂಬಿ ಬದುಕಿಗಾಗಿ ಕಳೆದ 5-6 ವರ್ಷಗಳಿಂದ ಬೀದಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ತನ್ನ ಜೀವನ ಬದುಕನ್ನ ಸಾಗಿಸಿಕೊಂಡಿರುತ್ತಾರೆ. ಈ ನಡುವೆ ಬಿಜೆಪಿ ನಾಯಕ ಚಂದ್ರಹಾಸ್ ಪೂಜಾರಿ ಅಂಗಡಿ ತೆರವಿಗೆ ಒತ್ತಡವನ್ನ ಹೇರ್ತಾ ಇದ್ದು ನಾನಾ ರೀತಿಯಲ್ಲಿ ಮಾನಸಿಕ ಕಿರುಕುಳ ನೀಡ್ತಾ ಇರುವ ಬಗ್ಗೆ ಡಿವೈಎಫ್ಐ ನಿಯೋಗದಲ್ಲಿ ದೂರಿದ್ದಾರೆ. ಚಂದ್ರಹಾಸ್ ಬಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಬೇರು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಎನ್ನ ಒಂಜಿ ಮನವಿ ಯಾನು ಮಂಗಳೂರದ ಪಡೀಲ್ ಕ್ರಾಸ್ ಸುಮಾರು 5 ವರ್ಷ ಪೂತ ಬೇರೆ ಅಂತಂದಿಲ್ಲ. ಸುಮಾರು 5 ವರ್ಷದಿಂದ ವಿಜಯ್ ಕುಮಾರ್ ಶೆಟ್ಟಿ ಬಿಜೆಪಿ ಅಧ್ಯಕ್ಷ ಪಂಡದು ಎಂಕ್ ಹಪ್ತಾ ವಸೂಲಿ ಮಂತದು ಜನ ಕಡಪುಡ್ದು ಮಸ್ತ್ ಟಾರ್ಚರ್ ಬರೋದಿಲ್ಲೇರು. ಹಪ್ತಾ ವಸೂಲಿ ಯಾನ್ ಕೊರಿಯರ್ ರೆಡಿ ಜನ ಕಾಸಿ ಜನ ಯಾನ್ ಕೊರಿಯರ್ ರೆಡಿ ಜನ ಚಾಯ್ನೆಟ್ ಹೆಂಗೆ ಮಸ್ತ್ ಕಿರಿಕಿರಿ ಉಪ್ಪದ್ರ ದಿನಾಲ ಆವುದಿತ್ತು ಇಂಚೇನು 5 ವರ್ಷ నుంచి ಆವಂದೇ ಉಂಡು ನಿರಂತರ. ಆಂಡಲ ಇತ್ತೆ ಮೂರು ತಿಂಗಳು ಟೈಗರ್ ಕಾರ್ಯಾಚರಣೆ ಅಂತ 14 ಅಂಗಡಿ ದೆತ್ತಿರು. ಆಂಡಲ DC ಕಮಿಷನರ್ ನಕಲು ಈ ಅಂಗವಿಕಲರ ಆಯ್ನ ಕಾರಣ ಎನ್ನ ಒಂಜಿ ಅಂಗಡಿ ಬಿಡ್ತಿರು ಇರಗೊಂದು ವ್ಯವಸ್ಥೆ ಮಂತ್ ಕೊರ್ಪ ಅಂದಲ ಪಂತಿರು. ಆಂಡಲ ಈ ವಿಜಯ್ ಕುಮಾರ್ ಶೆಟ್ಟಿ ಎಂಕ್ ಮಸ್ತ್ ಉಪದ್ರ ಟಾರ್ಚರ್ ಮಂತೊಂದುಲ್ಲೇರು. ಅಂಗವಿಕಲ 75% ಅಂಗವಿಕಲ ಅದು ದಾನ ಮನ್ಪನ್ನ ಪರಿಸ್ಥಿತಿ ಉಳ್ಳೇನು ಆ ನಮ್ನೆ ಕಷ್ಟ ಉಳ್ಳ ಆಂಡ ಬೇರೆ ಮಂತದ ಜೀವನದ ತೊಂದಿಲ್ಲ ಅವೆಲ್ಲ ಮಕ್ಕಳಿಗೆ ತುವೇರ ಒಂದಿಜ್ಜಿ ಮಸ್ತ್ ಉಪದ್ರ ಕೊರೊಂದಿಲ್ಲ ಆ ನಮ್ನೆ ಟಾರ್ಚರ್ ಒಂಜಿ ಉಪಕಾರ ಒಂಜಿ ಮನ್ಪುಜೇರು ಪಂಡಂಡ ಆಂಡಲ ಉಪದ್ರ ಕಂಡಪಟ್ಟ ಮಂತೊಂದುಲ್ಲೇರು. ಸರಿ ಏನೊಂಜಿ ಐನಾತ್ ಬೇಗ ಅದಕ್ಕೆ ಒಂದು ಪರಿಹಾರ ಮಂತ್ ಕೊರಡು. ಈ ವಿಡಿಯೋನು ಪೂರ ಶೇರ್ ಹಾಕ್ಲಿಕ್ಕೆ ಮನ್ಪೋಡು ಪೂರ ಇಂಚಿನ ಒಂಜಿ ರಾಜಕಾರಣಿ ಇತ್ತನ ಈ ಬಿಜೆಪಿಗಳ ಎಡ್ಡೆತ್ತು ಆಯ್ನ ಬೇಗ ಇಂಚಿನ ಒಂಜಿ ಅಧಿಕಾರ ರಾಜಕೀಯದ ದೆಪ್ಪೋಡು ಅಂಚಿನ ಪರಿಸ್ಥಿತಿ ಆತನು ಈ ಜನರದ್ದು.